ನಮಸ್ಕಾರ, ನಾನು BR ನಾಯ್ಡು. ಪ್ರಿಯ ಸ್ನೇಹಿತರೆ, ಬಿಜೆಪಿ ಪಕ್ಷದ ಮುಂದಿನ ಪ್ರಧಾನಿ ಅಭ್ಯರ್ಥಿ ಎಂದೇ ಬಿಂಬಿಸಲ್ಪಡುತ್ತಿರುವ ನಿತಿನ್ ಗಡ್ಕರಿ ಅವರು ನಾಗಪುರ್ನಲ್ಲಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ವಿನಾಯಕ ದಾಮೋದರ್ ಸಾವರ್ಕರ್ ಮಹಾನ್, ದೇಶಭಕ್ತ ಎಂದು ಅವರು ತಮ್ಮ ರೋಲ್ ಮಾಡೆಲ್ಗಳನ್ನು ಹಾಡಿ ಹೊಗಳಿದ್ದಾರೆ. ಅಷ್ಟೇ ಅಲ್ಲದೆ VD ಸಾವರ್ಕರ್ ಅವರ ಹಿಂದುತ್ವದ ವ್ಯಾಖ್ಯಾನ ಇಂದಿಗೂ ಪ್ರಸ್ತುತ ಎಂದಿದ್ದಾರೆ. हिंदुत्व हा संकुचित शब्द नाही, हिंदुत्व हे धार्मिक शब्द नाही, हिंदुत्व हा जातीयवादी शब्द नाही. ಬಿಜೆಪಿ ಹೇಗೆ ಹಾವಿನ ವಿಷದಂತೆ, ಕ್ಯಾನ್ಸರ್ ಕಣಗಳಂತೆ, ಮಾರಣಾಂತಿಕ ರೋಗದಂತೆ ಇಡೀ ದೇಶದ ಸಾಮಾಜಿಕ ಐತಿಹಾಸಿಕ ವ್ಯವಸ್ಥೆಯನ್ನ ಹಾಳುಗೆಡವುತ್ತದೆ ಎಂಬುದರ ಬಗ್ಗೆ ಇಂದು ಚರ್ಚಿಸೋಣ. ಇದಕ್ಕೆ ನಿತಿನ್ ಗಡ್ಕರಿ ನೀಡಿರುವ ಹೇಳಿಕೆಯನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ಆರೋಪಿಯಾಗಿದ್ದ ಹಾಗೂ ಇದೇ ಆರೋಪದಲ್ಲಿ ಜೈಲುವಾಸವನ್ನು ಕಂಡಿದ್ದ VD ಸಾವರ್ಕರ್ ಎಂದರೆ ಬಿಜೆಪಿಯವರಿಗೆ ಎಲ್ಲಿಲ್ಲದ ಭಕ್ತಿ. ಬಿಜೆಪಿಯವರಿಗೆ ಗಾಂಧಿ ತತ್ವಗಳಾದ ಸತ್ಯ, ಅಹಿಂಸೆ ಮುಂತಾದವುಗಳ ಮೇಲೆ ಇರುವ ದ್ವೇಷವೇ ಇದಕ್ಕೆ ಕಾರಣ. ನಿತಿನ್ ಗಡ್ಕರಿ ಅವರ ಹಾಸ್ಯಾಸ್ಪದ ಹೇಳಿಕೆ ಇಷ್ಟಕ್ಕೆ ಮುಗಿದಿಲ್ಲ. ಸಾವರ್ಕರ್ ಕೇವಲ ಕವಿ, ಇತಿಹಾಸಕಾರರಲ್ಲ, ಅವರು ಶ್ರೇಷ್ಠ ಸಮಾಜ ಸುಧಾರಕರಾಗಿದ್ದರು. ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಶ್ರಮಿಸಿದ್ದರು ಎಂದು ಅಸಂಬದ್ಧವಾಗಿ ಹೇಳಿಕೆ ನೀಡಿದ್ದಾರೆ. ಸಾವರ್ಕರ್ ಅನುಯಾಯಿಗಳಾಗಲಿ ಅಥವಾ ಬಿಜೆಪಿಯವರಾಗಲಿ ಮನುವಾದವನ್ನು, ಆರ್ಯ ಸಂಸ್ಕೃತಿಯನ್ನು, ವೇದಗಳ ಕಾಲವನ್ನು ದೇಶದಲ್ಲಿ ಮತ್ತೆ ಸೃಷ್ಟಿಸಲು ಯತ್ನಿಸುತ್ತರೆಯೇ ಹೊರತು ಜಾತಿ ಪದ್ಧತಿ ನಾಶವಾಗಲು ಎಂದಿಗೂ ಬಿಡುವುದಿಲ್ಲ. ಇಂದಿಗೂ ಅವರು ಜಾತಿ ಧರ್ಮಗಳ ನಡುವೆ ಒಡಕು ಮೂಡಿಸುತ್ತಾ ಬೆಂಕಿ ಹಚ್ಚುತ್ತಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ. ಎರಡನೇದಾಗಿ, ಮಹಾತ್ಮ ಗಾಂಧೀಜಿ ನಮ್ಮ ಭಾರತದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಲ್ಲಿಯೇ ತಮ್ಮ ಆದರ್ಶಗಳ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ. ನೂರಾರು ದೇಶಗಳು ಇಂದಿಗೂ ಗಾಂಧೀಜಿಯವರನ್ನು ಭಕ್ತಿ ಗೌರವಗಳಿಂದ ಸ್ಮರಿಸುತ್ತಿದೆ. ಅವರ ಆದರ್ಶಗಳು ಜಗತ್ತಿಗೆ ಪ್ರೇರಣೆಯಾಗಿದೆ. ಆದರೆ ಬಿಜೆಪಿಯವರು ಮಾತ್ರ ಗಾಂಧಿ ಎಂಬ ಹೆಸರಿರುವ ಯೋಜನೆಗಳನ್ನು ಮರುನಾಮಕರಣ ಮಾಡುವ ಕೆಲಸದಲ್ಲಿ ತೊಡಗಿದ್ದಾರೆ. ಇಂಥ ಹೀನ ಚರಿತ್ರೆ ಹೊಂದಿರುವ ಬಿಜೆಪಿಯವರು ಮುಂದೊಂದು ದಿನ ಗಾಂಧೀಜಿ ಹಂತಕ ಗೋಡ್ಸೆಗೆ ಭಾರತ ರತ್ನ ಘೋಷಿಸಿದರೂ ಆಶ್ಚರ್ಯವೇನಿಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣ ತೆತ್ತ, ತಮ್ಮ ಇಡೀ ಜೀವನವನ್ನೇ ಸೆರೆಮನೆಯಲ್ಲಿ ಕಳೆದ ಹೋರಾಟಗಾರರು ಅಸಂಖ್ಯಾತ ಮಂದಿ. ಆದರೆ ಬಿಡುಗಡೆಗಾಗಿ, ಪೆನ್ಷನ್ ಹಣಕ್ಕಾಗಿ ಕ್ಷಮಾಪಣಾ ಪತ್ರ ಬರೆದು ಬ್ರಿಟಿಷರ ಕಾಲು ಹಿಡಿದ ಸಾವರ್ಕರ್ ಇಂದು ಬಿಜೆಪಿಯವರ ಆರಾಧ್ಯ ದೈವ. ಇಂಥ ಪೈಶಾಚಿಕ ದಮನಕಾರಿ ಮನಸ್ಥಿತಿಯಿಂದಲೇ ಬಿಜೆಪಿಯ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳಬಹುದು. ಇಡೀ ದೇಶವನ್ನು ನೈತಿಕವಾಗಿ, ಐತಿಹಾಸಿಕವಾಗಿ ಬಿಜೆಪಿ ನಾಶಗೊಳಿಸುವ ಮುನ್ನ ಭಾರತೀಯರು ಎಚ್ಚರಗೊಳ್ಳಬೇಕಿದೆ. ಜೈ ಹಿಂದ್, ಜೈ ಕರ್ನಾಟಕ.